ಬನ್ನಿ ಬನ್ನಿ ಕೊಡಿ 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 ಬನ್ನಿ ದಾರಿ ಕೊಡಿ ಬನ್ನಿ ಈ ಕಡೆ ಬನ್ನಿ ಮೊಬೈಲ್ ಮಾಡಬೇಡ ಕೊಡಿ ಜೊತೆ ಬನ್ನಿ ಎಲ್ಲ ಸೈಡಲ್ಲಿ ಇಟ್ಕೊಳ್ಳಿ ಹೋಗಿ ಹಿಂದೆಗಡೆ ಹೇಳಿ ದುರ್ಗಾ ಸಂಸ್ಥಾನಕ್ಕೆ ಅಮ್ಮ ಒಳಗಡೆ ಹೋಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸುಮಂಗಲ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ. ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬೆಂಕದ ರಾಣಿ. ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬೆಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ. ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ. ಬಂದಾಳೋ ನಮ್ಮ ಮನೆಗೆ ನಿಂತಾಳೋ ಗೃಹದಲ್ಲಿ. ಬಂದಾಳೋ ನಮ್ಮ ಮನೆಗೆ ನಿಂತಾಳೋ ಗೃಹದಲ್ಲಿ. ನಂದ ಕಂದನ ರಾಣಿ ಇಂದಿರೆ ನಮ್ಮ ಮನೆಗೆ. ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ. ಹೆಜ್ಜೆ ಮೇಲ್ ಹೆಜ್ಜೆಯ ನಿಕ್ಕೋತ ಗೆಜ್ಜೆ ಕಾಲು ಕಲ್ಲು ಕಲ್ಲೆಂದಿಡುತ್ತ. ಮೂರ್ಜಗ ಮೋಹಿಸೂತ ಮುರಹರನ ರಾಣಿಯು. ಮೂರ್ಜಗ ಮೋಹಿಸೂತ ಮುರಹರನ ರಾಣಿಯು. ಸಂಪತ್ತು ಕೊಡಲಿಕ್ಕೆ ವಾಸುದೇವನ ಸಹಿತ ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ. ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ಪೂರ್ಣಿಮೆ ದಿನದಲ್ಲಿ.
ಹೊತ್ತಿನಲ್ಲಿ ಕನಕವಾಯಿತು ಮಂದಿರ ಜನನಿ ಬರಲು ಜಯ ಜಯ ಜಯವೆನ್ನಿರೆ ಸನಕಾದಿ ಮುನಿಗಳ ಸೇವೆಯ ಸ್ವೀಕರಿಸಿ ಕನಕವಲ್ಲಿಯು ತನ್ನ ಕಾಂತನ್ನ ಕರೆದುಕೊಂಡು ಬಂದಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಉಟ್ಟ ಪೀತಾಂಬರ ಹೊಳೆಯುತ್ತ ಕರದಲ್ಲಿ ಕಟ್ಟಿ ಕಂಕಣವಿಡುತ್ತ ಸೃಷ್ಟಿ ಒಡೆಯ ನಮ್ಮ ಪುರಂದರ ವಿಠಲನ ಸೃಷ್ಟಿ ಒಡೆಯ ನಮ್ಮ ಪುರಂದರ ವಿಠಲನ ಪಟ್ಟದರಸಿಯು ನಮ್ಮ ಇಷ್ಟಾರ್ಥ ಕೊಡಲಿಕ್ಕೆ ಬಂದಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಬಂದಾಳೋ ನಮ್ಮ ಮನೆಗೆ ನಿಂತಾಳೋ ಗೃಹದಲ್ಲಿ ಬಂದಾಳೋ ನಮ್ಮ ಮನೆಗೆ ನಿಂತಾಳೋ ಗೃಹದಲ್ಲಿ ನಂದ ಕಂದನ ರಾಣಿ ಇಂದಿರೆ ನಮ್ಮ ಮನೆಗೆ ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ನೀನಲ್ಲದನ್ಯ ರಕ್ಷಿಪರನ್ನೋ ಕಾಣೆನು ಜಗದೊಳು ದಾನವಂತಕ ಸಿರಿ ಪುರಂದರ ವಿಠಲನ ದಾನವಂತಕ ಸಿರಿ ಪುರಂದರ ವಿಠಲನ ಧ್ಯಾನಿಪ ಭಗೂತರ ಮಾನ ನಿನ್ನದು ತಾಯೇ ಧ್ಯಾನಿಪ ಭಗೂತರ ಮಾನ ನಿನ್ನದು ತಾಯೇ ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮಿ ಪಾಲಿಸೆಯನ್ನನು ಪಾಲಾಪ್ತಿ ಸಂಜಾತೆ ಪಾಲಿಸೆಯನ್ನ ಶ್ರೀ ಮಾಲಿಕಾ ಅಂಬಾ ಶಾಂಭವಿ ಚಂದ್ರಮೌಳಿರಬಲ ಪರ್ಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯಲಕ್ಷ್ಮೀ ಪ್ರಣಾ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ಮೋಹಿನಿ ದೇವತಾ ತ್ರಿಭುವನಿ ಆನಂದ ಸಂಧಾಯಿನಿ ವಾಣಿ ಪಲ್ಲವ ಪಾಣಿ ವೇಣು ಮುರಳಿ ಗಾನ ಪ್ರಿಯಾಲೋಲಿನಿ ಕಲ್ಯಾಣಿ ಉಡುರಾಜ ಬಿಂಬವದನ ಧೂಮ್ರಾಕ್ಷ ಸಂಹಾರಿಣಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾನೂಪುರರತ್ನ ಕಂಕಣಧರಿ ಕೇಯೂರಹಾರಾವಳಿ ಜಾತಿ ಚಂಪಕ ವೈಜಯಂತಿ ಲಹರಿ
दैवेय कैराजिता वीणा वेणु विनोद मण्डितकर वीरासने संस्थिता चित्रूपी परदेवता भगवती श्रीराजराजेश्वरी भद्रकाळि बगला ज्वालामुखी वैष्णवी ब्रह्माणि त्रिपुरान्तकी सुरनुता देदीप्यमानोज्ज्वला चामुण्डी श्रितरक्षपोषजननी दाक्षायणी पल्लवी चित्रूपी परदेवता भगवती श्रीराजराजेश्वरी लक्ष्मी पद्मालया पद्मा कमला श्री हरिप्रिया इंदिरा लोकमाता मा रमा मंगल देवता नमोस्तु नाळीकनिभाननायै नमोस्तु दुग्धोदधिजन्मभूम्यै नमोस्तु सोमामृतसोदरायै नमोस्तु नारायणवल्लभायै नमोस्तु देव्यै भृगुनन्दनायै नमोस्तु विष्णोरुणसिद्धिदायै नमोस्तु लक्ष्मी कमलालयायै नमोस्तु दामोदरवल्लभायै ಮೈಕ್ ನೋಡಿ ಮೈಕಲ್ ಸರಿ ಹಂಗ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते।
ಕಮಲಾಲಯೇ ಶಿವೆ ಸರಕೆ ಗೌರಿ ಹೇ ನಾರಾಯಣಿ ನಮೋಸ್ತುತೇ. ಅಷ್ಟೇ ಪ್ರಜ್ವಲ್. ನನಗೆ ಸ್ವಂತ ನಿನ್ನ ಸರೆ ನನಗೆ ಶ್ರೀಮಂತ. ಹೇ ಭಗವಂತ ನೀನೇ ನನಗೆ ಸ್ವಂತ ನಿನ್ನ ಸರೆ ನನಗೆ ಶ್ರೀಮಂತ. ಸತ್ಯ ಸುಖದ ಸುಂದರ ಭಿಕ್ಷೆ ಬಯಸಿ ಬಂದೆ ನಾನು. ಸತ್ಯ ಸುಖದ ಸುಂದರ ಭಿಕ್ಷೆ ಬಯಸಿ ಬಂದೆ ನಾನು. ಕರುಣೆ ತೋರಿ ಕೃಪೆಯ ಹರಸಿ ನೀನೇ ನನಗೆ ಸ್ವಂತ ನಿನ್ನ ಸರೆ ನನಗೆ ಶ್ರೀಮಂತ. ಹೇ ಭಗವಂತ ನೀನೇ ನನಗೆ ಸ್ವಂತ ನಿನ್ನ ಸರೆ ನಮಗೆ ಶ್ರೀಮಂತ. ಸತ್ಯ ಸುಖದ ಸುಂದರ ಭಿಕ್ಷೆ ಬಯಸಿ ಬಂದೆ ನಾನು. ಸತ್ಯ ಸುಖದ ಸುಂದರ ಭಿಕ್ಷೆ ಬಯಸಿ ಬಂದೆ ನಾನು. ಕರುಣೆ ತೋರಿ ಕೃಪೆಯ ಹರಸಿ ಬಹಳ ಕೊಟ್ಟೆ ನೀನು. ಕರುಣೆ ತೋರಿ ಕೃಪೆಯ ಹರಸಿ ಬಹಳ ಕೊಟ್ಟೆ ನೀನು. ಹೇ ಭಗವಂತ ನೀನೇ ನನಗೆ ಸ್ವಂತ ನಿನ್ನ ಸರೆ ನನಗೆ ಶ್ರೀಮಂತ. ಬೇಡಲು ಇಲ್ಲ ಪಡೆಯಲು ಇಲ್ಲ. ಬೇಡಲು ಇಲ್ಲ ಪಡೆಯಲು ಇಲ್ಲ. ಅಂತರಂಗದ ಕರೆಗೆ ಜೈ ಎಂದು ನಡೆದೆ. ಅಂತರಂಗದ ಕರೆಗೆ ಜೈ ಎಂದು ನಡೆದೆನು. ಹಂಬಲಿಸಿ ಹಂಬಲಿಸಿ ಹಿಂಬಾಲಿಸಿದೆನು. ಹಂಬಲಿಸಿ ಹಂಬಲಿಸಿ ಅಲ್ಲೇ ಇಡಿ, ಸೈಡಲ್ಲಿ ಇಟ್ಟಿದೆ. ಕೈ ಹಿಡಿದು ನಡೆಸಿ ಸಲಹಿದೆ ನೀನು. ಕೈ ಹಿಡಿದು ನಡೆಸಿ ಸಲಹಿದೆ ನೀನು. ಹೇ ಭಗವಂತ ನೀನೇ ನನಗೆ ಸ್ವಂತ ನಿನ್ನ ಸರೆ ನನಗೆ ಶ್ರೀಮಂತ. ಓ ಅಪ್ಪಾಜಿ ನೀನೇ ನನಗೆ ಸ್ವಂತ. ಓ ಅಪ್ಪಾಜಿ ನೀನೇ ನನಗೆ ಸ್ವಂತ ನಿನ್ನ ಸರೆ ನಮಗೆ ಶ್ರೀಮಂತ. ನಿನ್ನ ಸರೆ ನಮಗೆ ಶ್ರೀಮಂತ. ಓ ಅಪ್ಪಾಜಿ ನೀನೇ ಹೇ ಭಗವಂತ ನೀನೇ ನನಗೆ ಸ್ವಂತ ಅಂತ ನಂಬಿ ಬಂದು ಕೂಗಿರುವ ನಿಮ್ಮೆಲ್ಲರಿಗೂ ಪೂರ್ಣ ಆಶೀರ್ವಾದ. ನಾವು ಭಗವಂತ
ಭಗವಂತನನ್ನ ಪೂಜೆ ಮಾಡ್ಬೋದು, ಆರಾಧಿಸ್ಬೋದು. ಆದ್ರೆ ನೀನೇ ನನಗೆ ಸ್ವಂತ ಅಂತ ಹೃದಯ ತುಂಬಿರೋದು ಬಹಳ 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 ಭಾಗ್ಯದ ಮಾತು. ಎಲ್ಲರೂ ಬರಕ್ ಸಾಧ್ಯವೂ ಇಲ್ಲ. ಎಷ್ಟು ಸರಿ ದೇವಸ್ಥಾನಕ್ಕೆ ಹೋದೆ, ಎಷ್ಟು ಪ್ರದಕ್ಷಿಣೆ ಹಾಕಿದ್ದೆ ಅಲ್ಲ. ಆದ್ರೆ ನೀನು ನನಗೆ ಸ್ವಂತ ಅಂತ ಯಾವಾಗ ಅನ್ಸತ್ತೆ ಆವಾಗಲೇ ನಾವು ನಿಜವಾದ ಹಾಗನ್ಸಲ್ಲ. ದೇವಸ್ಥಾನದ ಬಳಿ ಇರೋ ಯಾವುದಾದ್ರು ಅಂಗಡಿಗೆ ಹೋಗಿ ಕೇಳು, ಪಂಚೆ ಕೊಡಿ ಅಂತ ಕೇಳು. ಅವ್ರ ಮೊದಲನೇ ಪ್ರಶ್ನೆ ನಿಮಗ ದೇವ್ರಿಗ ಅಂತ. ದೇವರಿಗೆ ಅಂದರೆ 150 ರೂಪಾಯಿ ಪಂಚೆ ಕೊಡ್ತಾರೆ, ನಿನಗೆ ಅಂದರೆ 1,000 ಪಂಚೆ ರಾಮರಾಜದ್ದು ತೋರಿಸ್ತಾರೆ. ನಾವು ಯಾವ ಮಟ್ಟಕ್ಕೆ ಸ್ವಂತ ಅನ್ಕೊಂಡಿದ್ದೀವಿ? ಹಾಗಾದರೆ ನನ್ನ ಭಗವಂತನಿಗೆ 150 ರೂಪಾಯಿ ಪಂಚೆ, ನನಗೆ 1,500 ರೂಪಾಯಿ ಪಂಚೆನಾ? ಇದು ನಾವು ಸ್ವಂತ ಅನ್ಕೊಂಡು ಮಾಡೋ ಕೆಲಸನ? ದೇವಸ್ಥಾನದ ಬಳಿ ಹಣ್ಣಂಗಡಿಗೆ ಹೋಗು, ಬಾಳೆಹಣ್ಣು ಕೊಡಿ. ಇನ್ನು ಅವ್ರ ಮೊದಲನೇ ಪ್ರಶ್ನೆ ನಿಮಗ ದೇವ್ರಿಗ? ನಿಮಗೆ ಅಂದರೆ ಒಳ್ಳೆ ಏಲಕ್ಕಿ ಬಾಳೆ 80 ರೂಪಾಯಿ kg. ಇಲ್ಲ ದೇವಸ್ಥಾನಕ್ಕೆ ದೇವರಿಗೆ ಏನು 20 ರೂಪಾಯಿ kg ಹುಳಿ ಬಾಳೆಹಣ್ಣು. ಎಷ್ಟು ಭಗವಂತನನ್ನ ಕೀಳು ಮಟ್ಟಕ್ಕೆ ನಾವು ಇಳಿಸ್ಬಿಟ್ಟು ಸ್ವಂತ ಅನುಭಾವನೆ ಹೇಗೆ ಬರೋಕ್ಕೆ ಸಾಧ್ಯ? ಅದಕ್ಕೆ ನಾವು ಇವಳು ಬರೀ ಗ್ರಂಥ ಅಲ್ಲ, ಇವಳು ಸಾಕ್ಷಾತ್ ಜಗನ್ಮಾತೆ. ಅವಳನ್ನ ಕರ್ಕೊಂಡು ಹೋಗುವ ಅರ್ಹತೆ ಇದೆಯಾ ಅನ್ನೋದನ್ನು ಟೆಸ್ಟ್ ಮಾಡೇ ಕಳಿಸೋದು. ವಾಸ್ತವವಾಗಿ ಮೊದಲು ನನಗೆ ಪ್ರೇರಣೆಯಾಗಿದ್ದು ಈ ಗ್ರಂಥಕ್ಕೆ 50 ಪೀಠ ರೂಪಿಣಿ. ನಮ್ಮಲ್ಲಿ 50 ಶಕ್ತಿ ಪೀಠಗಳಿವೆ, ಹಾಗಾಗಿ 50,000 ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನನ್ನ ಮಗನ ಕೈಲಿ ನನಗ ಅವನು ಅಡ್ಡ ಬಿದ್ದುಬಿಟ್ಟು ಹೇಳ್ದ. ನಾನು ಹೇಳಿದೆ ಬರೀ 100 ಜನಕ್ಕೆ ಹೋಗಲಿ ಸಾಕು, ನನಗೆ 1,00,000 ಜನಕ್ಕೆ ಬೇಡ. ಯಾರ ಮನೆಗೆ ನಾನು ಕರೆಸ್ಕೊಳ್ಳೋಕ್ಕೆ ನಾನು ಸಿದ್ಧಳಾಗಿದ್ದೀನಿ, ನಾನೇನಾದ್ರು ಕೊಡಬಲ್ಲೆ ಅನ್ನೋರು ಮನೆಗೆ ಮಾತ್ರ ಹೋಗಲಿ. ಅವಳು ಮಾರಾಟದ ವಸ್ತು ಅಲ್ಲ. ಅದಕ್ಕೆ ನಿನಗೆ ಹೇಳಿದ್ದು, ಯಾರನ್ನ ಅಮ್ಮನನ್ನು ಕರ್ಕೊಂಡೇ ಹೋಗಬೇಕು ಅಂತ ಬೆಳಗ್ಗೆನೇ ಬಂದು ಕೂತಿದೆಯಾ, ನಿನಗೆ ಪೂರ್ಣ ಆಶೀರ್ವಾದಗಳು ಅಂತೇಳಿ. ಅಷ್ಟು ಸುಲಭವಾಗಿ ಎಲ್ರಿಗೂ ಅನಿಸಲ್ಲ. ಹಾಗಾಗಿಯೇ ಇದನ್ನು ಎಲ್ಲರ ಮನೆ ತಲುಪಿಸ್ಬೇಕು ಅನ್ನುವ ಅಭಿಪ್ರಾಯ ಆಗಲಿ ಅಪೇಕ್ಷೆಯಾಗಲಿ ನಮ್ಮ ಮುಂದೆ ಇಲ್ಲ. ಅಮ್ಮ ನೀನೇ ಬೇಕು ಅನ್ನುವ ಹಂಬಲ ಯಾರಿಗಿದೆ ಅವರ ಮನೆಗೆ ಮಾತ್ರ ಅವಳನ್ನು ಕಳಿಸ್ಕೊಡುವಂತಹ ಪ್ರಯತ್ನ ಇದೆ. ಹಾಗಾಗಿ ಇದು ಸೀಮಿತವಾಗಿ ನಡೆದು ಹೋಗ್ತಾ ಇರ್ತಕ್ಕಂಥ. ಅದೇ ರೀತಿಯಲ್ಲಿ ದುರ್ಗಾ ಕವಚ ಅಷ್ಟೇ. ಶಕ್ತಿ ಪ್ರಯೋಗದಲ್ಲಿ ಇದನ್ನೆಲ್ಲ ಮಾಡಿ ನೋಡಿದ್ದು. ನಿನ್ನ ರಕ್ಷಣೆಗೆ ಈ ಕವಚ ಬೇಕು ಅಂತ ಅನಿಸಿದ್ರಿಂದ ಅದನ್ನು ಶಕ್ತಿ ಪ್ರಯೋಗದಲ್ಲಿ ಪ್ರಾರಂಭ ಮಾಡಿದ್ದು. ದುರ್ಗಾ ಸಂಸ್ಥಾನದ ಭೂನಮನದಲ್ಲಿ ನಾವೆಲ್ಲರಿಗೂ ಹೊದಿಸಿ ಬಂದ್ವಿ. ಆದರೆ ಇಲ್ಲಿ ಬಂದರೆ ನೀನು 500 ರೂಪಾಯಿ ಟೋಕನ್ ಕೊಟ್ಟು ತಗೋಬೇಕು. ನೀನು ಕಳಿಸ್ಕೊಳ್ಳೋ ದುಡ್ಡೆಲ್ಲ ಕೂಡ ದುರ್ಗಾ ಸಂಸ್ಥಾನಕ್ಕೆ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಯಾಕೆ ಹಾಗೆ ಮಾಡಿದ್ದು? ಅಪ್ಪಾಜಿನೂ ಬುದ್ಧಿ ಕಲ್ತರು. ಶ್ರೀ ಪುಸ್ತಕವನ್ನು ನಾನು ಸುಮಾರು 2 ಲಕ್ಷ ಕೊಟ್ಟಿದ್ದೀನಿ ಇದುವರೆಗೆ. ಮುಂಚೆ ಯಾರ ಹತ್ರನೂ ದುಡ್ಡು ತಗೋತಿದ್ದಿಲ್ಲ, ಹಾಗೆ ಕೊಡ್ತಾ ಇದ್ದೀನಿ. ಒಬ್ಬೊಬ್ರು ಮನೆಯಲ್ಲಿ 8-10 ಪುಸ್ತಕಗಳು ಸೇರಕ್ಕೆ ಶುರುವಾಯಿತು. ಅದ್ರ ಬೆಲೆ ಏನಾಯಿತು?
ಇವಳು ಸಾಮಾನ್ಯಳಲ್ಲ. ಶ್ರೀಚಕ್ರದಲ್ಲಿ ಅಡಕವಾಗಿರುವ ಪೂರ್ಣವಾದ ಶಕ್ತಿ. ಅವಳು ನಾನು ಕಳಿಸ್ಕೊಡ್ಬೇಕಾದ್ರೆ ನಾನು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಬ್ರಹ್ಮಾಂಡ ಪುರಾಣದ ಉತ್ತರಖಂಡದ ಲಲಿತೋಪಾಖ್ಯಾನದಲ್ಲಿ ಬಂಡಾಸುರನ ವಧೆ ಎಲ್ಲವನ್ನು ಕೂಡ ಹಯಗ್ರೀವರು ಅಗಸ್ತ್ಯ ಮಹಾಮುನಿಗಳಿಗೆ ಹೇಳ್ತಾರೆ. ಆದರೆ ಲಲಿತಾ ಸಹಸ್ರನಾಮವನ್ನು ಹೇಳಲ್ಲ. ಅಗಸ್ತ್ಯರಂತಹ ಮಹಾಮುನಿಗಳು ಕೇಳ್ತಾರೆ, ಹೇ ದೇವ, ಲಲಿತಾ ಸಹಸ್ರನಾಮವನ್ನು ಕೇಳೋಕ್ಕೆ ನಾನು ಅರ್ಹನಲ್ಲವೇ? ಅಥವಾ ನನ್ನಲ್ಲಿ ಇನ್ನೂ ಆ ಅರ್ಹತೆ ಬಂದಿಲ್ವೇ? ತಾವು ಅದನ್ನು ಮಾತ್ರ ಯಾಕೆ ನನಗೆ ಬೋಧಿಸಲಿಲ್ಲ ಅಂತ ಕೇಳಿದಾಗ ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ, ಬ್ರಹ್ಮಾಂಡ ಪುರಾಣದಲ್ಲಿ ನೋಡಿ ಹೋಗಿ, ಇದನ್ನು ಅನರ್ಹರಿಗೆ ಬೋಧಿಸಬಾರದು. ನಾನಿವತ್ತು ನಿನಗೆ ಹೇಳ್ತಾ ಇದ್ದೀನಿ, ನಿನಗೆ ಬೋಧನೆ ಮಾಡ್ತಿದ್ದೀನಿ, ಇದನ್ನು ಅನರ್ಹರಿಗೆ ಬೋಧಿಸಬಾರದು. ಹಾಗೆ ಅದರ ಪ್ರತೀಕವಾದ ಶ್ರೀಚಕ್ರ ನಿಲೆಯೇ ಅನರ್ಹರ ಮನೆಗೆ ಹೋಗಬಾರ್ದು. ಅನರ್ಹರ ಮನೆಗೆ ಹೋಗಬಾರ್ದು. ಯಾರು ಅರ್ಹರು? ಎಷ್ಟು ಗಂಟೆ ಹೊಡೆದೆ, ಎಷ್ಟು ಪೂಜೆ ಮಾಡಿದೆ ಎಲ್ಲ, ಅಮ್ಮ ನನಗೆ ಬೇಕು ಅಂತ ಯಾರ ಹೃದಯ ಮಿಡಿಯತ್ತೆ ಅವರೆಲ್ಲರೂ ಅರ್ಹರು. ಮಗು, ನಮಗೆ 3 ಶರೀರಗಳಿದೆ. ನೀನು ಅಂದ್ಕೊಂಡಿರೋ ಹಾಗೆ ಒಂದು ಶರೀರ ಅಲ್ಲ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ. ಹೊರಗಡೆ ಕಾಣೋದು ಸ್ಥೂಲ ಶರೀರ. ನಿನ್ನ ಕಣ್ಣಿಗೆ ಕಾಣದೇ ಇರುವ ಮನಸ್ಸು, ಬುದ್ಧಿ ಸೂಕ್ಷ್ಮ ಶರೀರ. ಅದಕ್ಕೂ ಒಳಗಿರ್ತಕ್ಕಂತಹ ಚಿತ್ತ ಕಾರಣ ಶರೀರ. ಸ್ಥೂಲ ಶರೀರದಿಂದ ನೀನು ಪೂಜೆ ಮಾಡಿದ್ರೆ ನಿನಗೂ ಸಿಗುವ ಫಲ 10% ಮಾತ್ರ. ನೀನು 1000 ಲಾರಿ ಹೂ ತರಿಸಿ ಹಾಕಿ ಅಲಂಕಾರ ಮಾಡು, ಸ್ಥೂಲ ಶರೀರ, ಸ್ಥೂಲದ ಪೂಜೆ. ಅದೇ ಕೂತ್ಕೊಂಡು ಮಾನಸಿಕವಾಗಿ ಓಂ ಹ್ರೀಂ ಪರಾಶಕ್ತಿಯೇ ನಮಃ, ಲಲಿತಾ ಸಹಸ್ರನಾಮ ಇವೆಲ್ಲ ಮಾನಸಿಕವಾಗಿ ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗು. ಸೂಕ್ಷ್ಮ ಶರೀರ ಆಗ ದೊರೆಯೋದು 50%. ಇದು 10. ಸ್ಥೂಲ ಶರೀರ 10% ಆದರೆ ಸೂಕ್ಷ್ಮ ಶರೀರ 50%. ಅದಕ್ಕೂ ಮಿಗಿಲಾದದ್ದು ಚಿತ್ತ. ಚಿತ್ತದಲ್ಲಿರುವುದೇ ಭಾವನೆ. ಆ ಭಾವನಾಯುಕ್ತವಾಗಿ ಮಾಡಿದ್ರೆ ದೊರೆಯುವ ಪ್ರತಿಫಲ 95 ಭಾಗ. ಅದಕ್ಕೆ ಭವಾನಿ ಭಾವನಾಗಮ್ಯ. ಭಾವಿಸಿದಾಗ ಬರ್ತಾಳೆ. ಸ್ವಲ್ಪ ಮುಂದೆ ಬಾ, ಮುಂದೆ ಬಾ, ಇನ್ನು ಮುಂದೆ ಬಾ, ಇನ್ನು ಮುಂದೆ ಬಾ, ಸಾಕು. ಹಿಂದ್ಗಡೆ ಮಾಡೋರಿಗೆ ಅವಕಾಶ ಕೊಡು, ಬಂದವ್ರಿಗೆ ಕೂತ್ಕೊಳ್ಳೋಕ್ಕೆ. ಇದು ಹೋಗೇ ಬಿಡುತ್ತಲ್ಲ. ಏನು ಕಾರಣ ಶರೀರಕ್ಕೆ ಸಂಬಂಧಪಟ್ಟಿದ್ದು ಭಾವನೆಗಳು. ಭವಾನಿ, ನೀನು ಭಾವನಾಯುಕ್ತವಾಗಿ ಮಾಡಿದರೆ ನೀನು ಎಷ್ಟು ಸ್ಥೂಲದಲ್ಲಿ ಮಾಡ್ತೀಯೋ ಸೂಕ್ಷ್ಮದಲ್ಲಿ ಮಾಡ್ತೀಯೋ ಆ ಭಾವನೆ ಇಟ್ಕೊಂಡ್ರೆ ಕೌಂಟರ್ನ ಸ್ಟಾಪ್ ಮಾಡು. ಯು ಸ್ಟಾಪ್. ಮಂಜುಳಾ, ಯು ಸ್ಟಾಪ್ ಡೂಯಿಂಗ್ ಎವ್ರಿಥಿಂಗ್. ಕೂತ್ಕೊಳ್ಳೋಕೆ ಹೇಳು, ಆಮೇಲೆ ಬರ್ತಾರೆ ನಿನ್ನ ಹತ್ರ. ನನಗೆ ಬರೀ ಗ್ರಂಥ ಕೊಟ್ಟು ನಿನ್ನನ್ನು ಕವಚ ಕಳಿಸಿ ಹೋಗೋದು ಮುಖ್ಯ ಅಲ್ಲ. ಅದರಿಂದ ನಿನ್ನ ಜೀವನದಲ್ಲಿ ಬಾಳು ಬೆಳಕಾಗಬೇಕು. ವಾಟ್ ಈಸ್ ಇಟ್ ಅಂತ ನಿಂಗೆ ಗೊತ್ತಾಗಬೇಕು. ಇದು ದೇವಸ್ಥಾನ ಅಲ್ಲ, ನೀನು ಸೇವೆ ಮಾಡಿದ ತಕ್ಷಣ ಹಾಕ್ಬಿಟ್ಟು ಕಳಿಸ್ಬಿಡಕ್ಕೆ.
ಭಾವನಾಯುಕ್ತವಾಗಿ ಮಾಡಿದ್ದು ಮಾತ್ರವೇ ಉಳಿಯೋದು. ಭವಾನಿ ಭಾವನಾಗಮ್ಯ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದೆ. ಅದು ಕಾರಣ ಶರೀರ, ಭಾವನೆಯೇ ಕಾರಣ ಶರೀರ. ಆ ಉನ್ನತವಾದ ಭಾವನೆ, ಇವಳು ನನ್ನಮ್ಮ, ನನ್ನ ಮನೆಯಲ್ಲಿರಬೇಕು ಅನ್ನುವ ಭಾವನೆ, ಉತ್ಕೃಷ್ಟವಾದ ಭಾವನೆ ಇದ್ದರೆ ಅವಳು ನಿನ್ನ ಮನೆಗೆ ಬರ್ತಾಳೆ. ಇಲ್ಲದೆ ಯಾವುದೇ ಕಾರಣಕ್ಕೂ ಬರಲ್ಲ, ನಾವು ಯಾವುದೇ ಕಾರಣಕ್ಕೂ ಕಳಿಸೋದೂ ಇಲ್ಲ. ನೀನು 1 ಕೋಟಿ ರೂಪಾಯಿ ಕೊಡಬಹುದು, ನಿನ್ನಲ್ಲಿ ಭಾವನೆ ಇಲ್ಲದೆ ಬರಲ್ಲ. ಅದರಿಂದ ಅಮ್ಮ ನಿಜವಾಗಿ ಗ್ರಂಥ ರೂಪದಲ್ಲಿ ನಿನ್ನ ಮನೆಗೆ ಬರುವುದಷ್ಟೇ ಅಲ್ಲ, ಕವಚದ ರೂಪದಲ್ಲಿ ನಿನ್ನನ್ನು ರಕ್ಷಣೆಯನ್ನು ಮಾಡಿ ಹೋಗ್ತಾ ಇದ್ದಾಳೆ. ಇದಕ್ಕೆ ತುಂಬಿರುವ ಶಕ್ತಿ ಭಾವನಾ ಶಕ್ತಿ. ಮನುಷ್ಯನಲ್ಲಿ ಅತ್ಯಂತ ಪ್ರಜ್ವಲಿಸಬಹುದಾದ ಶಕ್ತಿ ಯಾವುದಪ್ಪ ಅಂದರೆ ಭಾವನೆಗಳು. ಅದಕ್ಕೆ ಎಂತೆಂತಹ ಮಹಾತ್ಮರು, ಅದ್ವೈತದ ತುತ್ತ ತುದಿಗೆ ಏರಿದವರು, ಶಂಕರ ಭಗವತ್ಪಾದರು ಕೊನೆಗೆ ಹೇಳಿದ್ದೇನು, ಅವ್ರು ಹೇಳಾಗಿತ್ತು ಎಲ್ಲವ. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಅಯಮಾತ್ಮ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ, ತತ್ವಮಸಿ. ಇದೆಲ್ಲ ಮುಗಿದ ಮೇಲೆ ಕೊನೆಗೆ ಹೇಳಿದ್ದೇನು, ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇದೆಲ್ಲ ಆದಮೇಲೆ ಕೊನೆಗೆ ನಿನಗೆ ಉಳಿಯೋದು, ನಿನ್ನ ಯಾವ ಮಾರ್ಗದಲ್ಲಾದರೂ ಹೋಗು, ನಿನ್ನ ಭಾವನೆ. ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಅಮ್ಮ ನೀನೊಬ್ಬಳೇ 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 ಗತಿ. ಆ ಉತ್ತುಂಗಕ್ಕೆ ನಮ್ಮ ಭಾವನೆಯನ್ನು ಏರಿಸಿಕೊಂಡಾಗ ಅವಳು ನನ್ನೊಳಗೂ ಕೂಡ ಸೇರ್ಕೋತಾಳೆ, ಪ್ರಜ್ವಲಿಸ್ತಾಳೆ. ಭಾವನೆಗೆ ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ಎಲ್ಲರ ಮನೆಗೆ ಕಳಿಸ್ತೀವಿ. ನಾವು ಲೋಕೋದ್ಧಾರಕ್ಕಾಗಿ ಬಂದವರಲ್ಲ, ಜಗತ್ತಿನ ಕಲ್ಯಾಣವನ್ನುಂಟು ಮಾಡೋಕ್ಕೆ ಬಂದವರಲ್ಲ ಅಪ್ಪಾಜಿ. ಆದರೆ ಜಗನ್ಮಾತೆ ಇದ್ದಾಳೆ, ಅವಳು ನಿನ್ನಮ್ಮ, ನಿನಗೆ ಸ್ಪಂದಿಸ್ತಾಳೆ ಎನ್ನುವುದನ್ನು ತೋರಿಸ್ಕೊಟ್ಟಕ್ಕೆ ಬಂದಿರೋದೇ ಹೊರತು ಉದ್ಧಾರಕ್ಕಾಗಿ ಬಂದಿಲ್ಲ. ಯಾಕೆಂದರೆ ಇವತ್ತು ಕಲಿಯುಗದಲ್ಲಿ ಎಲ್ಲವೂ ನಾನು ಆಗಲೇ ಹೇಳಿದಾಗೆ ಪಂಚೆಯಿಂದ ಹಿಡಿದು ಬಾಳೆಹಣ್ಣಿಂದ ಹಿಡಿದು ಭಗವಂತನನ್ನು ಯಾವ ಕೆಳಮಟ್ಟಕ್ಕೆ ತಳ್ಳಿದ್ದೀವಿ. ಅದು ಹಾಗಲ್ಲ. ಜಗನ್ಮಾತೆ ನಿನಗೆ ಸ್ಪಂದಿಸ್ತಾಳೆ, ಅವಳು ನಿನ್ನಮ್ಮ ಅನ್ನೋದು ನಿನಗೆ ಗೊತ್ತಾಗಬೇಕು, ಅಲ್ಲ ನಿನ್ನ ಅನುಭವಕ್ಕೆ ಬರಬೇಕು. ಆ ಉದ್ದೇಶದಿಂದಲೇ ಇದು ಹೀಗೆ ನಡೀತಾ ಹೋಗ್ತಾ ಇರ್ತಕ್ಕಂಥದ್ದು. ಆ ಭಾವನೆಗೆ ಅತ್ಯಂತ ಉತ್ಕೃಷ್ಟವಾದಂತಹ ಭಾವನೆ. ಅವಳು ನನ್ನಮ್ಮ, ನನ್ನ ಜೊತೆ ಯಾವಾಗಲೂ ಇರ್ತಾಳೆ ಅನ್ನುವುದಿದ್ರೆ ಮಾತ್ರವೇ ಅವಳು ನಿನ್ನ ಜೊತೆ ಇರ್ತಾಳೆ. ಅವಳನ್ನ ಕರಿ, ನೆಟ್ಗೆ ಕೂತ್ಕೋ, ಭಾವನಾಯುಕ್ತವಾಗಿ ಅವಳನ್ನ ಕರಿ. ಅಮ್ಮ ಅಮ್ಮ ಅಂತ ಹೇಳಿ ಅವಳನ್ನು ಮಾನಸಿಕವಾಗಿ ನಿನ್ನ ಹೃದಯಕ್ಕೆ ಕರ್ಕೋ. ಆಮೇಲೆ ನಿನ್ನ ಮನೆಗೂ ಕರ್ಕೊಂಡು ಹೋಗು. ನೆಟ್ಗೆ ಕೂತ್ಕೋ, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ಕೋಡಿ ಬಾರಮ್ಮ ಅಮ್ಮ ಅಮ್ಮ ಎಂದು ಕರೆಯುತ್ತಿಹೆ ನಮ್ಮ, ಕರೆಯಿತೆಂದೇ
ಓಡಿ ಬಾರಮ್ಮ. ಯಾರ ದೋಷಗಳೆಷ್ಟೋ ನನಗೇಕೆ ಬೇಕು, ಯಾರ ದೋಷಗಳೆಷ್ಟೋ ನನಗೇಕೆ ಬೇಕು, ನನ್ನ ದೋಷವ ತಿದ್ದಿ ನೀ ಸಲಹಬೇಕು. ಅಮ್ಮ ಅಮ್ಮ ಎಂದು ಕರೆಯುತ್ತಿದೆ ನಮ್ಮ, ಕರಕರಗಿದೆಂದೆನಗೆ ಓಡಿ ಬಾರಮ್ಮ. ಅಮ್ಮ ಅಮ್ಮ ಎಂದು ಕರೆಯುತ್ತೀಯೆ ನಮ್ಮ, ನೀನಿನಗೆ ಕರುಣೆಯ ಆ ಕೃಪೆಯ ಬಿಂದು. ಅಮ್ಮ ಅಮ್ಮ ಎಂದು ಕರೆಯುತ್ತಿದೆ ನಮ್ಮ, ಕರಕರಗಿದೆಂದೆನಗೆ ಓಡಿ ಬಾರಮ್ಮ. ತಾಯಿ ನೀನಿರುತ್ತಿರಲು ತಪ್ಪಲಿಯೇ ನಾನು, ಅಮ್ಮ ಅಮ್ಮ ತಾಯಿ ನೀನಿರುತ್ತಿರಲು ತಪ್ಪಲಿಯೇ ನಾನು, ವಾತ್ಸಲ್ಯ ಸುದೆ ಉಣಿಸಲಾರೆಯ ನೀನು. ಅಮ್ಮ ಅಮ್ಮ ಎಂದು ಕರೆಯುತ್ತಿದೆ ನಮ್ಮ, ಕರಕರೆಯಿತೆಂದೆನಗೆ ಓಡಿ ಬಾರಮ್ಮ, ಓಡಿ ಬಾರಮ್ಮ. ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು, ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು. ನಿತ್ಯ ನಲಿದಾಡು, ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು. ಎನ್ನ ಹೃನ್ಮಂದಿರದಿ ನಿತ್ಯ ನಲಿದಾಡು. ಅಮ್ಮ ಅಮ್ಮ ಎಂದು ಕರೆಯುತ್ತಿದೆ ನಮ್ಮ, ಕರಕರಗಿದೆಂದೆನಗೆ ಓಡಿ ಬಾರಮ್ಮ, ಓಡಿ ಬಾರಮ್ಮ, ಓಡಿ ಬಾರಮ್ಮ. You played that song. ನಾನು ಓಂಕಾರ ಹೇಳಿ ನಿಲ್ಲಿಸಿದ್ಮೇಲೆ ನೀನು ಹೇಳು, ನೀನು ಹೇಳಿ ನಿಲ್ಲಿಸಿದ್ಮೇಲೆ ನಾನು ಹೇಳ್ತೀನಿ. ಓಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಸನ್ಮುಖಾಯ ಓಂ ಅಮೃತಹಸ್ತಾಯ ವಿದ್ಮಹೇ ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ
दीनार्थ परित्राणपरायणे सर्वस्यार्ति हरे देवी नारायणि नमोऽस्तुते सर्वस्वरूपे सर्वेशे सर्वशक्ति समन्विते भयेभ्यस्त्राहि नो देवी दुर्गे देवी नमोऽस्तुते या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः या देवी सर्वभूतेषु चेतयेत्यभिधीयते नमस्तस्यै 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 नमो नमः या देवी सर्वभूतेषु चेतनेत्यभिधीयते नमस्तस्यै 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 नमो नमः नमो देव्यै महादेव्यै शिवायै सततं नमः नमः प्रकृत्यै भद्रायै नियतां प्रणता स्मृता ಶ್ರೀಚಕ್ರ ನಿಲೆಯೇ ಅಮ್ಮ, ನೀನು ಇವತ್ತು ನನ್ನ ಮನೆಗೆ ಬಾ ಅಮ್ಮ. ಬಂದು ನೀನು ಎರಡು ಕಡೆ ನೆಲೆ ನಿಲ್ಲು. ಒಂದು ನನ್ನ ಮನೆಯಲ್ಲಿ, ಮತ್ತೊಂದು ನನ್ನ ಹೃದಯದಲ್ಲಿ ಯಾವಾಗಲೂ ಇರು ಹೇಳಿ ಪ್ರಾರ್ಥನೆ ಮಾಡು. ನೆಟ್ಟಿ ಕೂತ್ಕೋ. ಸ್ಥಿರಾಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಇನ್ನೊಂದ್ಸರಿ ಕೇಳ್ಕೊ. ಸ್ಥಿರ ಭವ ಮಹಾಲಕ್ಷ್ಮಿ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಇನ್ನೊಂದ್ಸರಿ ಕೇಳ್ಕೊ. ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ದುರ್ಗೆಯನ್ನ ಕೇಳ್ಕೊ. ಅಮ್ಮ, ನೀನು ಎಲ್ಲ ಶಕ್ತಿಯ ಸ್ವರೂಪಿಣಿ. ನೀನು ಎಲ್ಲಕ್ಕೂ ರಕ್ಷಣೆಗೆ ಎಲ್ಲಕ್ಕೂ ಕಾರಣಳು ನೀನು. ಹಾಗಾಗಿ ನೀನು ಯಾವಾಗಲೂ ವಸ್ತ್ರದ ರೂಪದಲ್ಲಿ ನನ್ನ ಜೊತೆಯೇ ಕವಚವಾಗಿ ನನ್ನ ಮೇಲಿರಮ್ಮ. ಪಾಹಿಮಾ ಪಾಹಿಮಾ ತ್ರಾಹಿ ತ್ರಾಹಿ ಅಂತಕ್ಕಂಥದ್ದು ದೇವಾನುದೇವತೆಗಳು ಕೂಡ ದುರ್ಗೆಯನ್ನು ಕರೀತಕ್ಕಂಥದ್ದು. ಆ ದುರ್ಗೆಯನ್ನು ಕವಚ ರೂಪದಲ್ಲಿ ನನ್ನ ಮೇಲೆ, ಇದು ಮನೆಗೆ ಸಂಬಂಧಪಟ್ಟಿದ್ದಲ್ಲ, ಮಿಕ್ಕಿದ್ದೆಲ್ಲವೂ ಗೃಹ, ಇದೊಂದು ಮಾತ್ರ ವೈಯಕ್ತಿಕವಾದದ್ದು. ನೆಟ್ಗೆ ಕೂತ್ಕೊಂಡು ದುರ್ಗೆಯನ್ನು ಸ್ಮರಣೆ ಮಾಡು. ಬಂದ್ರೆ ಜೊತೆ ಹೇಳು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ सर्वशक्ति समन्विते भयेभ्यस्त्राहि नो देवी दुर्गे देवी नमोस्तुते. सर्वस्वरूपे सर्वेशे सर्वशक्ति समन्विते भयेभ्यस्त्राहि नो देवी
ಶ್ರೀಚಕ್ರಲ್ಲಿ ಏನು ಒಂದ್ಸರಿ ಸ್ಮರಣೆ ಮಾಡಿಬಿಡು. ಬಿಂದು ತ್ರಿಕೋಣ ವಸುಕೋಣ ಕಷಾಯಯುಗ್ಮ ಮನ್ವಸ್ತ್ರನಾಭದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯಾಃ ಶ್ರೀಚಕ್ರರಾಜನಿಲಯಾ ಶ್ರೀಮತ್ತ್ರಿಪುರಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯರೂಪಿಣಿ ಲಲಿತಾಂಬಿಕಾ. ಆರತಿ ಮಾಡು. ಉಪಹಾರ ಬಂದಿದೆಯಾ? ತಂದಿಲ್ಲ ಮತ್ತೆ ಬಾ ಮತ್ತೆ. ಸರ್ವಮಂಗಳೇನಿ. ಆನ್ ಮಾಡಿ ಆನ್ ಮಾಡಿ. ಶಾಂತಿ
ಕಲಿಸಿ ಅದಕ್ಕೆ ಗಡ ಹಾಕಿದ ಹೆಜ್ಜೆಯ ಇಡುವೆವು ಪ್ರೇಮದಿ ಕಲಿಸಿ ಭಕ್ತಿ ಮಾರ್ಗದಿ ಪ್ರತಿದಿನ ನಮ್ಮನ್ನು ನಡೆಸಿ ಸರ್ ಬನ್ನಿ ಸರ್ ಬನ್ನಿ ಬಾಳಲಿ ಬರ್ತವರು ಮೂವರು ಅವರು ಎದ್ದೋಳಮ್ಮ. ನಮ್ಮ ಶ್ರೀಮಾತಾ ನಮ್ಮ ಶ್ರೀಮಾತಾ ನಮ್ಮ ಶ್ರೀಮಾತಾ ನಮ್ಮ ಶ್ರೀಮಾತಾ ನಂಬಿದ ಭಕ್ತರ ಬರಿದ ನಮ್ಮ ಶ್ರೀಮಾತಾ ನಮ್ಮ ಶ್ರೀಮಾತಾ ಪಾಜಿ ನಮ್ಮ ಶ್ರೀಮಾತಾ ದೀಪ ಬೆಳಗಿಸಿ ದಿವ್ಯ ಅರಿವಿನ ದೀಪ ಬೆಳಗಿಸಿ ಜನುಮದ ಪ್ರಾರಬ್ಧ ತೊಳೆದು ಲೈನಲ್ಲಿ 1 ಗಂಟೆ ನಿಂತಿವಪ್ಪ ಕೇಳಿ ಒಂಚೂರು Thank you.
ಪಾರ್ಟಿ ಅಂತಾರೆ. ಏನಿದು ಆಯ್ತಪ್ಪ. ಈಗ ಜೈ ಶ್ರೀಮಂತ ನಡಿ ನಡಿ ನಡಿ. ಏನಪ್ಪ ಬಂದಿರೋ ತಪ್ಪೇನ ಹಿಂದೆ ಹೋಗು ನೀನು ಹಿಂದೆ ಹೋಗು. ಈ ಬ್ಯಾಗ್ ಹಿಂದೆ ಕೂಡ ಯಾರು ಅಂತ ನೋಡು. ಯಾವುದು ಅಪ್ಪಾಜಿ ಹತ್ರ ಇದೆ ಮೊಬೈಲ್. ನಿಮ್ಮದ್ರಲ್ಲಿ ಹಾಕಿ ಜೋರಾಗಿ ಬರುತ್ತೆ. ಏಳು ಮೇಲೆ ನಮ್ಮ ಶ್ರೀಮಾತಾ ಬರೀ ಮಾತಾಡ ನಮ್ಮ ಶ್ರೀಮಾತಾ ಪಾಜಿ ಎಂಥ ಕರುಣಾಮಯಿ ನಮ್ಮ ಶ್ರೀಮಾತಾ ಪಾಜಿ. ನೋಡ್ತಾ ಇದ್ದೀರಾ? ಆಧ್ಯಾತ್ಮದ ಮಾರ್ಗದಲ್ಲಿ ಕೈ
ನಡೆಸುವರು ಜೀವನದ ನಿಜ ಉದ್ದೇಶ ಎಲ್ಲೆಡೆ ಸಾರುವರು ಆಧ್ಯಾತ್ಮದ ಮಾರ್ಗದಲ್ಲಿ ಕೈ ಹಿಡಿದು ನಡೆಸುವರು ಜೀವನದ ನಿಜ ಉದ್ದೇಶವ ಎಲ್ಲೆಡೆ ಸಾರುವರು ನಿತ್ಯವೂ ಕರುಣಾಮಯಿ ನಮ್ಮ ಶ್ರೀಮಾತಾ ಕವಿಯಲು ಬಿಡದವರು ಸುಪ್ರೇಮದ ಆನಂದವ ವಿಶ್ವಕ್ಕೆ ಹಂಚುವರು ಅಜ್ಞಾನ ಸುಪ್ರೇಮದ ಆನಂದವ ವಿಶ್ವಕ್ಕೆ ಹಂಚುವರು ಬಂದವರ ಕೈ ನಮ್ಮ ಶ್ರೀಮಾತಾ ಪಾಜಿ ಎಂಥ ಕರು ನಮ್ಮ ಶ್ರೀಮಾತಾ ಪಾಜಿ ನಂಬಿದ ಭಕ್ತರ ಪುರೆಯುವರಿವರು ಶರಣು ಬಂದವರ ಕೈ ಬಿಡದರು ಎಂಥ ಎಂಥ ಕರುಣಾಮಯಿ ನಮ್ಮ ಶ್ರೀ ಫಾರಂ ಇಟ್ಕೊಡ್ರಿ. ಫಾರಂ ಇಸ್ಕೊಂಡಿಲ್ಲ ನೀವು ಅವ್ರ ಹತ್ರ. ಎಣಿಸಿದ ಸಂಹಾರವಾಗಿ ದಿನ ಜನ ಶ್ರೀಮಾತಾ ಜೈ ಶ್ರೀಮಾತಾ ಬನ್ನಿ. ಜೈ ಶ್ರೀಮಾತಾ ಜೈ ಶ್ರೀಮಾತಾ. ತಿಂಡಿಗೆ ಹೋಗಿ ನಮಸ್ಕಾರ.
ಜೈ ಜೈ ಶ್ರೀ ಇಲ್ಲಿಗೆ ತಂದಿಡಪ್ಪ ಹೋಗ್ಲಿ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ದುರ್ಗಾ ಕವಚ 1 ರಿಂದ 50 ದುರ್ಗಾ ಕವಚ ಮಾತ್ರ 1 ಯಾವ ದಿನ ಇದೆ ಹೌದಾ ಹೆಸರೇನು ಸ್ನಾನ ಮಾಡ್ಕೊಂಡು ಹಾಕ್ಸ್ಕೊಂಡು ಬರಪ್ಪ ಬರ್ತ ನಿಮ್ಮ ಜಗತ್ತೇಪ್ಪ ಅಲ್ಲ ಈ ಕಡೆಯಿಂದ ಈ ಕಡೆ ಕವಚ ಅವ್ರಿಗೆ ಮಾತ್ರ ಕರೆದಿದ್ದಾರೆ ಇವಾಗ ಇನ್ನೂ ಪುಸ್ತಕ ಕರೆದಿಲ್ಲ ಕುತ್ಕೊಳ್ಳಿ ಇಲ್ಲ ಕುತ್ಕೊಳ್ಳಿ ನಾವು ಹೋಗಿ ನೀವು ಹೋಗ್ಬೇಡಿ ಎರಡು ನಾಲ್ಕು ಅವ್ರ ಮಗನೇ ಅದನ್ನು ವಿಡಿಯೋ ಅವನಿಗೆ ಸಾಕು ಅಂತ ಹೇಳಿ
ಜೈ ಶ್ರೀ ಮಾತಾ. ಜೈ ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಪಾಪ ಇಲ್ಲೇ ಇದ್ದಾರೆ ಎಲ್ಲ. ನಾವು ಮನೆ ಹೋಗಿದ್ವಿ ಅವ್ರ ಮನೆಗೆ. ನಮಸ್ಕಾರ. ನಮ್ಮ ಗ್ರಂಥಕ್ಕೆ ನಂಬರ್ ಕೊಟ್ಟಿದ್ದಾರೆ. ಸಾಲದ ತಿಂಡಿ ತಿಂದಿಲ್ಲ. ದುರ್ಗಾ ಸಂಸ್ಥಾನಕ್ಕೆ, 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 ದುರ್ಗಾ ಸಂಸ್ಥಾನಕ್ಕೆ. ಕರೆಕ್ಟ್. ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ. 2 ಸಾರಿ ಹೇಳಿ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ. ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ. ಶ್ರೀಮಾತಾ ಅಪ್ಪಾಜಿ ಅವರಿಗೆ, ಶ್ರೀಮಾತಾ ಅಪ್ಪಾಜಿ ಅವರಿಗೆ, ಶ್ರೀಮಾತಾ ಅಪ್ಪಾಜಿ ಅವರಿಗೆ. ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ. ಶ್ರೀಮಾತಾ ಅಪ್ಪಾಜಿ ಅವರಿಗೆ. ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ. ಶ್ರೀಮಾತಾ ಅಪ್ಪಾಜಿ ಅವರಿಗೆ, ಶ್ರೀಮಾತಾ ಅಪ್ಪಾಜಿ ಅವರಿಗೆ. ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ, ದುರ್ಗಾ ಸಂಸ್ಥಾನಕ್ಕೆ. ಶ್ರೀಮಾತಾ ಅಪ್ಪಾಜಿ ಅವರಿಗೆ. ದುರ್ಗಾ ಸಂಸ್ಥಾನಕ್ಕೆ, ಶ್ರೀಮಾತಾ ಅಪ್ಪಾಜಿ ಅವರಿಗೆ. ದುರ್ಗಾ ಸಂಸ್ಥಾನಕ್ಕೆ, ಶ್ರೀಮಾತಾ ಅಪ್ಪಾಜಿ ಅವರಿಗೆ. ರಹಸ್ಯ ಮಂತ್ರನ ಕಠಿಣ ಉಪಾಸನೆ ಅಪ್ಪಾಜಿ ಆಶೀರ್ವಾದ ನಮಗೆ ರಕ್ಷೆಯು ಮನೆಯಲ್ಲಿ ಬನ್ನಿ ಆಗಿದೆ ಬನ್ನಿ. ಸಂತಾನ ಸರಸ್ವತಿಯು ಸತ್ಸಂತಾನ ದೇಶಕ್ಕೆ ಅಪ್ಪಾಜಿ ಆಶೀರ್ವಾದವು ದುಷ್ಟತೆಯ ಹೊರಗ ದುರ್ಗ ಭಕ್ತ
ಏನು ನಿನ್ನ ಹೆಸರು? ಅಕ್ಕ ಇಲ್ಲಿ ಹೌದೇ? ನಂಬಿದರೆ ನಂಬು ಮನವೇ ಅಪ್ಪಾಜಿಯ ಹೊರತು ಜಗದಿಯಾರು ಹೇಳುವೆಯ ಕಾಯುವರು ಅಪ್ಪಾಜಿಯ ಹೊರತು ಜಗದಿಯಾರು ಇರಲು ಕೊರತೆ ಇನ್ನೇನಿದೆಯ ಅಪ್ಪಾಜಿಯ ನಂಬಿ ಅಪ್ಪನ ಆಶೀರ್ವಾದ ಇರಲು ನಮಗೆ ತಕೆ ಭಯ ಪರಾಶಕ್ತಿ ಎನ್ನುತ್ತಲೇ ಮನವೇ ಬಿಡದೆ ಜಪಿಸು ಶ್ರೀಮಾತಾ ಮರಳಿ ಬರುವುದೇ ಪ್ರಾಯ ಹೊತ್ತು ಕಳೆಯದಂತೆ ಮತ್ತೆ ಮರಳಿ ಕರುಣಿಸೋ ನಿಜಿಯ ಕೋಟಿ ಜನ್ಮದ ಪುಣ್ಯ ನಿನ್ನಂತ ತಾಯ ಕೋಟಿ ಜನ್ಮ ಅಪ್ಪಾಜಿಯ ನುಡಿಗಳಾಲಿಸಿ ಪಾಲಿಸುವುದು ಈ ಕಾಯ ಅಪ್ಪಾಜಿ ನಿಮ್ಮದೆಲ್ಲ ನಿಮ್ಮ ಕೃಪೆ ಇರದೆ ಏನಿಲ್ಲ ಅಪ್ಪಾಜಿ ನಿಮ್ಮದೆಲ್ಲ ನಿಮ್ಮ ಕೃಪೆ ಇರದೆ ಏನಿಲ್ಲ ನಿಮ್ಮಲ್ಲದೆ ಉಸಿರು ನೀವೇ ಬೀಸುತ್ತಿರುವ ಗಾಳಿಯು ನೀವೇ ಹರಿಯುತ್ತಿರುವ ಜಲವೋ ನೀವೇ ಹರಿಯುತ್ತಿರುವ ಜಲವೋ ನೀವೇ ತಿಳಿಯಲಾಗುವುದೇ ನಿಮ್ಮ ಮರ್ಮ ನೀವೇ ನಮಗೆ ಅಳಿಯದೆ ಅವಿನಾಶಿಯದಿರುವಿರಿ ಅಳಿಯದೆ ಅವಿನಾಶಿಯದಿರುವಿರಿ ಅಪ್ಪ ಹರಿದ್ರಾಮೃತ ಬೇಕು. ಬನ್ನಿಮ್ಮ ಮುಂದೆ ಬನ್ನಿ ನೋಡಿ ತಗೊಳ್ಳಿ ಆಯ್ತಾ ಬನ್ನಿ ಸ್ಯಾನಿಟೈಸರ್ ಇದೆಯಾ ನೋಡಿ ಅಮ್ಮ ಸ್ಯಾನಿಟೈಸರ್ ಇದೆ ತಗೊಳ್ಳಿ ಏನು ಹೆಸರಿಟ್ಟಿದೆ? ಶ್ರೀಲಕ್ಷ್ಮಿ ಅಂತ ತನ್ವಿಕಾ ಅಂತ ಹೆಸರು ಬಂತು. ದುರ್ಗಾಷ್ಟಮಿ ದಿವಸನೇ ಕರೆಯೋದೇನಂತ? ತನ್ವಿಕಾ 3 ವಾರ ಮುಂಚೆನೇ ಹುಟ್ಟಿದ್ದು. ಸ್ಯಾನಿಟೈಸರ್ ಶ್ರೀಕಾರದಲ್ಲಿ ನಮಗೆ ಆತ್ಮಜ್ಞಾನವ ಕೊಡಲಿ ಶ್ರೀಲಲಿತೆ ಪಾದ ಪೂಜೆಯ ಮಾನಸ ಜ್ಞಾನ ಸಿದ್ಧಿಯನು
ನೀವು ನಿಂತ್ಕೊಳ್ಳಿ ಮಾ, ಬನ್ನಿ. ಜೈ ಶ್ರೀ ಮಾತಾ. ಗ್ರಂಥ ಯಾರು ನೆಲದಲ್ಲಿ ಇಡಬಾರ್ದು. ಎಂಥ ಕರುಣಾಮಯಿ